ಹಾಯ್ ಫ್ರೆಂಡ್ಸ್, ನಾನು ನವೀನ್ ಕರಿಯಪ್ಪ. ಇವತ್ತು ಟಾಪಿಕ್ ಬಂದು ನಾನು ನಮ್ಮ ಓಲಾ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಗಾಡಿ ತೊಗೊಂಡು ಆಲ್ಮೋಸ್ಟು 4 ಇಯರ್ಸ್ ಆಗ್ತಿದೆ. ಕೆಲವೊಂದು ಡೀಟೇಲ್ಸ್ಗಳು ಮತ್ತು ಈಗಿನ ಮಾರ್ಕೆಟಲ್ಲಿ ನಡೀತಿರೋ ಅಂಥ ಕೆಲವೊಂದು ಬೆಳವಣಿಗೆಗಳು, ನಮಗೇನು ಸಮಸ್ಯೆ ಆಯಿತು, ಇದು ಸರ್ವೈವ್ ಆಗುತ್ತಾ ಇಲ್ಲ ಇಂಡಿಯಾದಲ್ಲಿ ಗೊತ್ತಿಲ್ಲ ಕಂಪ್ನಿ. ಬಟ್ ಸ್ಟಿಲ್ ಸೆಲ್ಲಿಂಗ್ ಈಸ್ ಗೋಯಿಂಗ್ ಆನ್. ಬಟ್ ಸರ್ವಿಸ್ ಮಾತ್ರ ಕೊಡ್ತಾ ಇಲ್ಲ, ಅದು ಹೇಳಬೇಕು. ಅರೌಂಡು ಓಲಾ ಕಂಪ್ನಿ ನಾನು ನೋಡ್ದಂಗೆ, ನಾನು ಸ್ಟಾರ್ಟಿಂಗ್ ಬುಕ್ ಮಾಡಿದಾಗ ಅರೌಂಡ್ 2020 ಅನಿಸುತ್ತೆ, ಮೇ ಬಿ 20 August 15th ಓಲಾ ಇಂಡಿಯಾದಲ್ಲಿ EV ಬೈಕ್ನ ಲಾಂಚ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಒಂದು ಟೀಸರ್ ರಿಲೀಸ್ ಮಾಡಿದರು, ಓಲಾ S1 Pro. ನಾನು ಫಸ್ಟ್ ಟೈಮ್ ನೋಡಿದಾಗ ಇಸ್ ಟೋಟಲಿ ಇಂಪ್ರೆಸ್. ಒಂದು EV ಗಾಡಿ, ಅದು 115 ಕಿಲೋಮೀಟ್ರ್ ಟಾಪ್ ಸ್ಪೀಡು, ಆಮೇಲೆ 176 ರೇಂಜು, 1.5 lakhs ಆನ್ ರೋಡ್ ಕಾಸ್ಟು. ಈ ಕಾಸ್ಟಲ್ಲಿ ಈ ಥರ ಗಾಡಿ ಕೊಡ್ತಿದ್ದಾರೆ ಇಂಡಿಯಾದಲ್ಲಿ. ಆ್ಯಕ್ಚುಲಿ ಅದು ಬಿಗಿನಿಂಗ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ ಇಂಡಿಯಾ. ಅವಾಗ ತಾನೇ ಸ್ಟಾರ್ಟ್ ಆಗ್ತಿತ್ತು ಇಂಡಿಯಾದಲ್ಲಿ EV ಅನ್ನೋ ಒಂದು ಮಾರ್ಕೆಟ್ ಬೂಮು. ಆವಾಗ ಎಂಟ್ರಿ ಆಗಿದ್ದು ಓಲಾ. ಬಿಕಾಸ್ ಆಫ್ ಎಂತಕ್ಕೆ ಸುಮಾರು ಜನ ಓಲಾ ಚಾಯ್ಸ್ ಮಾಡಿದ್ರು. ಅವಾಗೆಲ್ಲ ಹೆವಿ ಸೇಲ್ಸ್ಗಳು ನಡೀತು ಸುಮಾರು. ಟಿಲ್ ಲಾಂಚಿಂಗ್ ಡೇಯಿಂದ ಇವತ್ತಿನವರೆಗೂ ಓಲಾದು 10 lakhs ಯೂನಿಟ್ಸ್ ಸೇಲ್ ಆಗಿದೆ. 10 lakhs ಯೂನಿಟ್ಸ್ ಅಂದರೆ 10 ಲಕ್ಷ ಓಲಾ ಗಾಡಿಗಳು ಆ್ಯಸ್ ಪರ್ ಫೈನಾನ್ಷಿಯಲ್ ಇಯರ್ March 23, 2026 ತಕ 10,846 ಯೂನಿಟ್ಸು ಸೇಲ್ ಆಗಿದೆ. ಲಾಂಚ್ ಆದಾಗ ಸ್ಟಾರ್ಟಿಂಗಲ್ಲಿ ಲಾಂಚ್ ಆಗಿದ್ದ ಡೇನೇ ಆವಾಗ ಬುಕ್ಕಿಂಗ್ ಅಂತ ₹500 ಬಿಟ್ಟಿದ್ರು. ಬುಕ್ಕಿಂಗ್ ಅಮೌಂಟು ನಾನು ₹500 ಕೊಟ್ಟು, ನನಗೆ ಅರೌಂಡು ಯಾವಾಗ ಒಂದು 3 months 4 months ಆದಮೇಲೆ ನೋಟಿಫಿಕೇಷನ್ ಬಂದು ಗಾಡಿನ ನಾನು ಆವಾಗ ತೊಗೊಂಡಿದ್ದೆ. EMIಲಿ ತೊಗೊಂಡಿದ್ದು. ಫಸ್ಟು ನಾನು ಓರಿಯಲ್ ಮಾಲಲ್ಲಿ ನಾನು ಅದು ಟೆಸ್ಟ್ ಡ್ರೈವ್ ಮಾಡಿದ್ದು ಗಾಡಿ. ಬಟ್ ಅವಾಗ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರ್ತಾಯಿತ್ತು ಸ್ಟಾರ್ಟಿಂಗ್ ಬಿಗಿನಿಂಗ್ ಸ್ಟೇಜಲ್ಲೇ. ಅದು ಬೇರೆ ಬಿಗಿನಿಂಗ್ ಸ್ಟೇಜ್ ಅಲ್ವಾ ಅದು ಮಾರ್ಕೆಟ್ಗೆ ಓಲಾ ಗಾಡಿ. ಬಿಗಿನಿಂಗ್ ಸ್ಟೇಜ್ ಆಗಿದಾಗ ಫಸ್ಟ್ ಜನ್ರೇಷನ್ ಗಾಡಿಗಳು ಯಾವತ್ತಿದ್ರೂ 1 year ತನಕ ಅದು ಮಾರ್ಕೆಟಿಗೆ ಬಂದಾದಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ, ಏನೋ. ಬಟ್ ಅಂಥ ಟೈಮಲ್ಲಿ ನಾನು ಫಸ್ಟ್ ಗಾಡಿ ತೊಗೊಂಡಿದ್ದು, ಅದು ಫಸ್ಟ್ ಬ್ಯಾಚ್ಗಳಲ್ಲಿ ತೊಗೊಂಡಿದ್ದಂಥ ಗಾಡಿ ಅದು. ಬಟ್ ಅವತ್ತಿಗೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಆಗಿದೆ. ಬಟ್ ಬಿಗಿನಿಂಗ್ ಡೇಗಳಲ್ಲಿ ಓಲಾ ಹೊಸ್ದಾಗೆ ಮಾರ್ಕೆಟ್ ಬಂದಾಗ ಆ ಅಫೋರ್ಡಬಲ್ ಪ್ರೈಸಲ್ಲಿ ಆ ಫ್ಯೂಚರ್ಗಳಲ್ಲಿ ಮತ್ತು ಅಷ್ಟು ದೊಡ್ಡ ಬ್ಯಾಟ್ರೀಲಿ ಅಷ್ಟು ಒಳ್ಳೆ ಮೈಲೇಜ್ನ ಕೊಟ್ಟಿದ್ದು ಒಂದೇ ಒಂದು ಕಂಪ್ನಿ ಮಾರ್ಕೆಟಲ್ಲಿ, ಓಲಾ ಕಂಪ್ನಿ. ಬಟ್ ಇವತ್ತಿಗೂ ಬೇರೆ ಯಾವುದೇ ಕಂಪ್ನಿಗಳನ್ನ ನೀವು ಕಂಪೇರ್ ಮಾಡಿದ್ರೂ ಬ್ರ್ಯಾಂಡ್ಗಳಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಜಾಸ್ತಿ ಮೈಲೇಜ್ ಕೊಡುವಂಥ ಗಾಡಿಗಳು ಇರೋದು ಓಲಾ ಗಾಡಿಗಳು ಒಂದೇ. ಅವ್ರದ್ದು ಡಿಫಾಲ್ಟ್ ಏನಾಯಿತು ಅಂದರೆ, ಮೇಯ್ನ್ ಡಿಫಾಲ್ಟ್ ಬಂದು ಅವರು ಯಾವಾಗ ಬಿಗಿನಿಂಗ್ ಸ್ಟೇಜಲ್ಲಿ ಲಕ್ಷಗಟ್ಟಲೆ ಗಾಡಿಗಳು ಸೇಲ್ ಆಗ್ತಾ ಹೋದವು ನೋಡಿ. ಆ್ಯಸ್ ಪರ್ ಡೇಟಾ ಪ್ರಕಾರ 2021 ಲಾಂಚ್ ಆದಾಗ 240 ಯೂನಿಟ್ಸ್ ಸೇಲ್ ಆಗಿದೆ, ಫೈನಾನ್ಷಿಯಲ್ ಇಯರಲ್ಲಿ. ಆಮೇಲೆ ಅದೇ ನೆಕ್ಸ್ಟ್ ಇಯರ್ 2022 1,09,400 ಯೂನಿಟ್ ಸೇಲ್ ಆಗಿದೆ. 2023 ಗ್ರೋತ್ ಬೈ 150% ಗ್ರೋತ್ ಆಗಿದೆ ನೋಡಿ, 2,67,389. ದೆನ್ 24ಅಲ್ಲಂತೂ 4 lakhs ಯೂನಿಟ್ಟು, 4,07,707 ಯೂನಿಟ್ಸ್ ಸೇಲ್ ಆಗಿದೆ EV ಗಾಡಿಗಳು. ದೆನ್ 2025 Jan to December, ಯಾವಾಗ 2014 ಆಯಿತೋ ಇವ್ರದ್ದು ಸರ್ವಿಸ್ದು ಇಶ್ಯೂ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು, ಬಿಗಿನಿಂಗ್ ಆಫ್ 2024. ಆಮೇಲೆ ಇವ್ರು ಏನಂದರೆ BSEಗೂ ಬಂದಿದ್ದು ಆವಾಗಲೇ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ತಮ್ಮ ಶೇರ್ಗಳನ್ನ ಮಾರ್ಕೆಟಿಗೆ ಬಿಟ್ರಾಗ ಪಬ್ಲಿಕ್ಕಿಗೆ. ಇವ್ರದ್ದು ಸರ್ವಿಸ್ 2024ಇಂದ ಸ್ಟಾರ್ಟ್ ಆಯಿತು. ಅವಾಗಿಂದ ಸ್ಟಾರ್ಟ್ ಆಗಿದ್ದು ನೆಗೆಟಿವ್ ನೋಡಿ. ಸೇಲ್ಸು
24ಅಲ್ಲಿ 4,07,700 ಯೂನಿಟ್ ಸೇಲ್ ಆಗಿದ್ದು 2025 ಜಾನ್ ಟು ಡಿಸೆಂಬರಲ್ಲಿ 1,99,393, ಆಲ್ಮೋಸ್ಟು 100% ಸೇಲ್ಸ್ ಡೌನ್ ಆಗಿದೆ. ಅಲ್ಲಿಂದ ಡೌನ್ಫಾಲ್ ಆಗಿದ್ದು ಕಂಪ್ನಿ, ಡ್ರಾಪ್ ಆಗಿದ್ದು. ಇವರು ಬಿಗಿನಿಂಗಲ್ಲಿ ಶೇರ್ಸು ಇವ್ರದ್ದು ಹೆಂಗೆ ಹೋಯಿತು ಅಂದರೆ, ಸ್ಟಾರ್ಟಿಂಗ್ ಇವ್ರು ಬಿಗಿನಿಂಗ್ ಮಾರ್ಕೆಟಿಗೆ ಬಂದಾಗ 72-76 ರುಪೀಸ್ ಇತ್ತು ಶೇರು. ಇವ್ರದ್ದು ಯಾವಾಗ ಸರ್ವೀಸು ಇಶ್ಯೂ ಆಗ್ತಾ ಹೋಯ್ತೋ ಇವತ್ತಿಗದು ಲಾಸ್ಟ್ ವೀಕು ನೀವು ಒಂದು 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ 23-24 ಒಂದು ಶೇರು ಇತ್ತು. ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ 20-24 ಅಂದರೆ ಆಲ್ಮೋಸ್ಟ್ ನಿಮಗೊಂದು 50 ರುಪೀಸ್ ಲಾಸ್ ಆಗಿದೆ. ಒಂದು ಯೂನಿಟ್ಗೆ, ಒಂದು ಶೇರ್ಸ್ಗೆ 50 ರುಪೀಸ್ ಡೌನ್ಫಾಲ್ ಆಗಿದೆ ಬಿಕಾಸ್ ಆಫ್ ಸರ್ವಿಸ್ ಇಶ್ಯೂ. ಇವ್ರದ್ದು ಮೇಜರ್ ಸರ್ವಿಸ್ ಇಶ್ಯೂಯಿಂದನೇ ಇಷ್ಟಾಗಿದ್ದು. ಈಗ ಒಂದು 2 ವೀಕ್ಸಿಂದ ಇವ್ರದ್ದು ಶೇರ್ ಮಾರ್ಕೆಟ್ ರೈಸ್ ಆಗ್ತಾ ಹೋಗ್ತಿದೆ ಬಿಕಾಸ್ ಆಫ್ ಸೇಲ್ಸ್. ನೋಡಿ, ಅರೌಂಡ್ ಇವಾಗ ಒಂದು 2 ಮಂತ್ಸ್, ಲಾಸ್ಟ್ ಮಂತು ಈ ಆ್ಯಸ್ ಪರ್ ಡೇಟಾ ಪ್ರಕಾರ 10,000 ಯೂನಿಟ್ ಸೇಲ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಯಾವ ಡೇಟಾ ಬೇಸ್ ಮೇಲೆ ತೊಗೋತಾರೆ ಅಂದರೆ, ವಾಹನ ವೆಬ್ಸೈಟು ರಿಜಿಸ್ಟ್ರೇಷನ್ ಆಗುತ್ತಲ್ಲ ಗೌರ್ಮೆಂಟಲ್ಲಿ ಗಾಡಿಗಳು, ಆ ಡೇಟಾ ಮೇಲೆ ಇದನ್ನ ತೊಗೊಂಡು ಹೇಳೋದಿದು. ಈ ಇವ್ರದ್ದು 10,000 ಯೂನಿಟ್ ಸೇಲ್ ಆಗಿದೆ ಅಂತ ಹೇಳ್ತಿದ್ದೆ. ಆವಾಗ ನಿಮಗೆ ಶೇರ್ ಮಾರ್ಕೆಟ್ ಇವ್ರದ್ದು ಏನು 23-24 ರುಪೀಸಲ್ಲಿತ್ತೋ ಅವಾಗ ಇವ್ರದ್ದು ರೈಸ್ ಆಗ್ತಾ ಹೋಯಿತು. 25 ಡೇ ಬೈ ಡೇ 26, 1%, 2%, 9% ಈ ಥರ ರೈಸ್ ಆಗಿ ಇವತ್ತಿಗೆ ಅದು 28 ರುಪೀಸ್ಗೆ ಬಂದು ನಿಂತ್ಕೊಂಡಿದೆ ಶೇರು. ಟೋಟಲ್ ಮಾರ್ಕೆಟ್ BSE ಪ್ರಕಾರ ಮಾರ್ಕೆಟ್ ಕ್ಯಾಪಬಿಲಿಟಿ 12,500 crore ಇದೆ ಇವ್ರದ್ದೀಗ. ಬಟ್ ಸಿಚುವೇಶನ್ ತುಂಬ ಬ್ಯಾಡ್ ಆಗ್ತಿದೆ ಓಲಾದು ಬರ್ತಾ. ಏನು ಇವ್ರದ್ದು ಲಾಸ್ಟ್ ಮಂತು ಡೇಟಾ ಪ್ರಕಾರ 10,000 ಯೂನಿಟ್ ಅಂತ ಹೇಳ್ತಿದಾರಲ್ಲ, ಓಲಾ ಕಂಪ್ನಿಯವ್ರು ಏನು ಮಾಡಿದ್ರು, ಇವಾಗ ಆಲ್ಮೋಸ್ಟು ನಾವು ನೋಡ್ದಂಗೆ ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ಸರ್ವಿಸ್ ಇತ್ತು, ಅದು ಕ್ಲೋಸ್ ಆಗಿ ಆಲ್ಮೋಸ್ಟ್ 1 ಇಯರ್ ಮೇಲಾಗಿದೆ. ಅದು ಬಿಟ್ಟರೆ ಅದನ್ನ ಸದಾಶಿವನಗರ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸದಾಶಿವನಗರದಲ್ಲಿ ನಾನೊಂದು 2 ಟೈಮ್ಸ್ ಹೋಗಿ ಸರ್ವಿಸ್ ಮಾಡಿಸಿದ್ದೀನಿ, ಬಟ್ ಇಮಿಡಿಯೇಟ್ ಸಿಗೋಲ್ಲ. ಬಟ್ ಅಲ್ಲಿರೋ ಕೆಲವರು ಸ್ಟಾಫ್ಸ್ ಒಂದು ಸ್ವಲ್ಪ ಕೋಆರ್ಡಿನೇಷನ್ ಚೆನ್ನಾಗಿ ಮಾಡ್ತಾರೆ. ಹೋಗಿ ಶಕ್ನ ಸ್ವಲ್ಪ ಮೇಜರ್ ಇಶ್ಯೂ ಇಲ್ಲ ಅಂದರೆ, ಸ್ಮಾಲ್ ಇಶ್ಯೂ ಏನಾದರೂ ಇದ್ದರೆ, ಏನಾದರೂ ಟೆಕ್ನಿಕಲ್ ಇಶ್ಯೂ, ಮೇಜರ್ ಅಂದರೆ ಇಶ್ಯೂ ಅಂದರೆ ಟೆಕ್ನಿಕಲ್ ಇಶ್ಯೂ ಬಂದ್ರೇ ಮೇಜರ್ ಇಶ್ಯೂ ಆಗೋದಲ್ಲಿ, ಏನಾದರೂ ECMಗಳು ಹೋಗೋದು, ಇಲ್ಲ ಬ್ಯಾಟ್ರಿ ಡ್ರೈನ್ ಆಗೋದು, ಒಂದು ಸಾಫ್ಟ್ವೇರ್ ಗ್ಲಿಚಿಂಗ್ ಇರೋದು, ಈ ಥರ ಏನಾದರೂ ಆದರೆ ಇಟ್ ವಾಸ್ ನೆವರ್ ಸಾಲ್ವ್ ಈಸಿಲಿ ಬಿಕಾಸ್ ಆಫ್ ಟೇಕ್ 3 to 4 days ಟೈಮ್. ಬಟ್ ಬೇರೆ ಏನಾದರೂ ಇದ್ದರೆ ಬ್ರೇಕ್ ಪ್ಯಾಡ್ ಆಗಿರಲಿ, ಬ್ರೇಕ್ ಲಿವರ್ಸು, ಈ ಥರ ಸ್ಮಾಲ್ ಪಾರ್ಟ್ಸ್ಗಳಿದ್ರೆ ಸ್ಟಾಕ್ ಇದ್ದರೆ ಕೊಟ್ಬಿಡ್ತಾರೆ. ಬಟ್ ಸ್ಟಾಕೇ ಇರ್ತಿರಲಿಲ್ಲ ಫಸ್ಟ್ ಆಫ್ ಆಲಲ್ಲಿ. ಮತ್ತು ಅವ್ರದ್ರಲ್ಲಿ ಕೆಲವೊಂದು ಐಟಮ್ಗಳು ಅಷ್ಟೇ, ಯಾವುದು ಸ್ಟಾಕು ಇರ್ತಾನೆ ಇರಲಿಲ್ಲ ಕರೆಕ್ಟಾಗಿ. ಸ್ಟಾಕ್ ಇದ್ದರೆ ಇಮಿಡಿಯೇಟಾಗಿ ಸಾಲ್ವ್ ಮಾಡಿಕೊಡೋರು, ನನಗೆ ಒಟ್ಟಿನಲ್ಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಟ್ ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ. ಬಟ್ ಬೇರೆಯವ್ರದ್ದು ತುಂಬ ಕಸ್ಟಮರು ನೆಗೆಟಿವ್ ಹೇಳ್ತಾರೆ, ಸ್ಪೇರ್ ಪಾರ್ಟ್ಸ್ ಸಿಗ್ತಿಲ್ಲ ಅಂತ. ಬಟ್ ಇವಾಗ ಆಫ್ಟರ್ ಮಾರ್ಕೆಟಲ್ಲಿ ಸುಮಾರು ಕಡೆ ಸಿಗ್ತಿದೆ ಸ್ಪೇರ್ ಪಾರ್ಟ್ಸ್ಗಳು. ಇವಾಗ ನಾನೇ ಮೊನ್ನೆ ರೀಸೆಂಟಾಗೆ ನಂದು ಆಲ್ಮೋಸ್ಟ್ ಇವಾಗ ನಾನು 4 ಇಯರ್ಸ್ ಆಗಿದೆ ಗಾಡಿ ತೊಗೊಂಡು. ಆಲ್ಮೋಸ್ಟ್ 43,000 ಡ್ರೈವ್ ಆನ್ ಮಾಡಿದ್ದೀನಿ. 43,000 ಅಂದರೆ ಇಟ್ ವಾಸ್ ಗುಡ್, ನಾಟ್ ಬ್ಯಾಡ್. ರೀಸೆಂಟಾಗಿ ಸರ್ವಿಸ್ ಮಾಡಿಸಿದೆ. ಏನಾಗಿತ್ತು, ನಂದು ಫ್ರಂಟ್ ಸಸ್ಪೆನ್ಷನ್ನು ಫುಲ್ ವೀಕ್ ಆಗಿಬಿಟ್ಟಿತ್ತು. ಅದು ಶೋರೂಮ್ಗೆ ತೊಗೊಂಡೋದ್ರೆ ಅದಾಗಲ್ಲ, ಸಾಲ್ವ್ ಆಗೋಲ್ಲ, ಕರೆಕ್ಟಾಗಿ ಮಾಡಲ್ಲ ಅಂದ್ಬಿಟ್ಟು ಥರ್ಡ್ ಪಾರ್ಟಿ EV ಸರ್ವಿಸ್ ಶೋರೂಮ್ಗಳಿದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ನಾನಿಲ್ಲಿ ಸುಂಕದಕಟ್ಟೆ ಮೈ EV ಟೆಕ್ ಅಂತ ಇದೆ, ಅಲ್ಲಿ ಕೊಟ್ಟಿದ್ದೆ ಸರ್ವಿಸ್ಗೆ. ಫ್ರಂಟ್ ಸಸ್ಪೆನ್ಷನ್ಗೆ ಒಂದು 3,500 ರುಪೀಸ್ ಆಯಿತು ಆಲ್ಮೋಸ್ಟು. ಬ್ರೇಕ್ ಪ್ಯಾಡ್ಸ್ ಅದೊಂದು 1,500. ಮತ್ತು ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾರೆ, ಎಂಟೈರ್ ಬಾಡಿನೆಲ್ಲ ಬಿಚ್ಚಿಬಿಟ್ಟು ಫುಲ್ಲು ಎಲ್ಲ ವಾಶ್ ಮಾಡ್ತಾರೆ, ಬ್ಯಾಟ್ರಿನೂ ರಿಮೂವ್ ಮಾಡಿಬಿಡ್ತಾರೆ. ಮೋಟ್ರು ಇಂದ ಹಿಡಿದು ಪ್ರತಿಯೊಂದು ಒಳಗಡೆ ಏನೇನು ಇದೆಯೋ ಗಲೀಜು ಅದೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡ್ತಾರೆ, ವಾಶೌಟ್ ಮಾಡ್ತಾರೆ ಕ್ಲೀನಾಗಿ, ವಾಟ್ರೆಲ್ಲ ವಾಶ್ ಹೊಡೆದು. ಅದೊಂದು ಅರೌಂಡ್ 900 ರುಪೀಸ್, 850 to 900 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಅರೌಂಡ್ ಒಂದು ಟೋಟಲ್ ಸರ್ವಿಸ್ ಕಾಸ್ಟ್ ಬಂದು ನಂದು ಟೋಟಲ್ ಒಂದು 8,300 ರುಪೀಸ್ ಆಯಿತು. ಅಷ್ಟೊಂದು ಕಾಸ್ಟು ಅಂತ ಅನಿಸುತ್ತೆ. ಬಟ್
ವಿ ಕ್ಯಾನ್ ಕಂಪೇರ್ ಟು ಪೆಟ್ರೋಲ್ ವೆಹಿಕಲ್. ಇಟ್ಸ್ ಗುಡ್ ಅಂತ ಅನಿಸುತ್ತೆ ಒಂದೊಂದ್ಸತಿ. ಬಿಕಾಸ್ ಆಫ್ ನಾನು ಸರ್ವಿಸ್ ಮಾಡಿಸೇ ತುಂಬ ದಿನ ಆಯಿತು. ಏನಿದ್ರು ಬ್ರೇಕ್ ಪ್ಯಾಡು ಮತ್ತು ಏನಾದರೂ ಟಾಪ್ ಬಾಕ್ಸ್ ಮಾಸ್ಕ್ ಏನಾದರೂ ಹೊಡೆದೋಗಿದ್ರೆ ಅದು ಮಾತ್ರ ರಿಪ್ಲೇಸ್ಮೆಂಟ್ ಮಾಡಿಸ್ತಿದ್ದೆ. ಅದು ಬಿಟ್ಟರೆ ಟೈರು ಅದು ಆಫ್ಟರ್ ಮಾರ್ಕೆಟೇ ಚೇಂಜ್ ಮಾಡ್ತಾರೆ. ನಾನು ನಾರ್ಮಲಿ ಬ್ರೇಕ್ ಪ್ಯಾಡೇ ಜಾಸ್ತಿ ಶೋರೂಮಲ್ಲೇ ಚೇಂಜ್ ಮಾಡಿಸಿದ್ದೆ. ಅದು ಬಿಟ್ಟರೆ ನನಗೊಂದ್ಸತಿ ECM ಪ್ರಾಬ್ಲಮ್ ಬಂದಿತ್ತು. ಬಟ್ ಅಂಡರ್ ವಾರಂಟಿಯಲ್ಲಿ ಇದ್ದಿರೋದ್ರಿಂದ ಅದು ಅರೌಂಡ್ 18,000 ಏನೋ ಆಗಿತ್ತು ECM. ಅದನ್ನ ಕಂಪ್ನಿಯವರು ಫ್ರೀಯಾಗಿ ರಿಪ್ಲೇಸ್ಮೆಂಟ್ ಮಾಡಿಕೊಟ್ರು. ಅದೊಂದು 2 days ಟೈಮ್ ತೊಗೊಂಡ್ರು. ಬಟ್ ಏನು ಓಲಾದವ್ರದ್ದು ಎಲ್ಲಿ ಮೇಜರ್ ಮಿಸ್ಟೇಕ್ ಅಂದ್ರೆ, ಇವ್ರದ್ದು ಏನಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಹೆವಿ ಗಾಡಿಗಳು ಸೇಲ್ಸ್ ಆಯಿತು. ಇಯರ್ಲಿ ಅರೌಂಡ್ ನೋಡಿ ಒಂದು 10 lakh ಯೂನಿಟ್ಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಬಿಗಿನಿಂಗಲ್ಲಿ ಒಂದು ತ್ರೀ ಇಯರ್ಸಲ್ಲೇ ಇವ್ರು ಆಲ್ಮೋಸ್ಟ್ ಒಂದು 5 to 7 lakhs ಯೂನಿಟ್ ಸೇಲ್ ಮಾಡಿದ್ದಾರೆ. ಇವರು ಗಾಡಿಗಳನ್ನ ಸೇಲ್ ಮಾಡಿದ್ರೆ ಹೊತ್ತು, ಬಟ್ ಅದಕ್ಕೆ ಪ್ರಾಪರ್ ಸರ್ವಿಸ್ ಕೊಡಬೇಕು ಅನ್ನೋ ಅವ್ರ ಮೈಂಡಿಗೆ ಬಂದಿಲ್ಲ ಅನ್ಸುತ್ತೆ ಕರೆಕ್ಟಾಗಿ. ಬಟ್ ಇವತ್ತು ನೀವು ನೋಡಿ ಅವ್ರದ್ದು ಸರ್ವಿಸ್ ಶೋರೂಮ್ಗಳಲ್ಲೇ ಕರೆಕ್ಟಾಗಿ ಕಸ್ಟಮರ್ಗೆ ಹಾಸ್ಪಿಟಿಲಿಟಿನೇ ಇಲ್ಲ ಹೇಳಬೇಕು ಅಂದರೆ. ಒಂದು ಸರ್ವಿಸ್ ಶೋರೂಮ್ ಅಂದರೆ ಹೆಂಗಿರುತ್ತೆ, ಸರ್ವಿಸ್ ಡಿಪಾರ್ಟ್ಮೆಂಟೇ ಸಪ್ರೇಟಾಗಿರುತ್ತೆ. ಕ್ಲೀನಿಂಗು, ವಾಷಿಂಗು, ದೆನ್ ಕ್ಯಾಶ್ ಕೌಂಟರ್, ಕಸ್ಟಮರ್ ವೆಯ್ಟಿಂಗ್ ರೂಮ್, ಈ ಥರ ಇರುತ್ತೆ. ಬಟ್ ಓಲಾದಲ್ಲೇ ಆ ಥರ ಯಾವುದೂ ಇಲ್ಲ. ಎಲ್ಲ ಓಪನ್ಲಿ ಅಲ್ಲೇ ಒಂದು ಚೇರ್ ಹಾಕಿರ್ತಾರೆ, ಅಲ್ಲೇ ಕಸ್ಟಮರ್ನ ಕುಂಡಿಸ್ಕೋತಾರೆ ಎದುರುಗಡೆನೇ. ಅಲ್ಲಿ ಗಾಡಿಗಳನ್ನೆಲ್ಲ ಬಿಚ್ಚಿ ಪಾರ್ಟ್ಸ್ಗಳನ್ನೆಲ್ಲ ನೀವು ನೋಡಿ ನಾನು ಮೊನ್ನೆ ಹೋದಾಗ ಥರ್ಡ್ ಪಾರ್ಟಿ ಇ ವಿ ಸರ್ವಿಸ್ಗೆ ಹೋದಾಗ್ಲೂ ಅಲ್ಲಿ ಆಲ್ಮೋಸ್ಟ್ ನಾನು ನೋಡಿದೆಲ್ಲ ಓಲಾ ಗಾಡಿಗಳು ಬಂದಿದ್ದು ಸರ್ವಿಸ್ಗಳೇ ಇದ್ದಿದ್ದು. ಎಲ್ಲ ಬರೀ ಓಲಾ ಗಾಡಿ ಸರ್ವಿಸೇ. ಬಿಕಾಸ್ ಆಫ್ ಎಲ್ಲೂ ಸರ್ವಿಸ್ ಸಿಗ್ತಾಯಿಲ್ಲ. ಇಂದಿರಾನಗರದಲ್ಲಿ ಒಂದು ಸಿಗ್ತಿದೆ, ಬಟ್ ಅಲ್ಲೋದ್ರೂ ಜನ ಇದ್ದಾರೆ ಸಿಕ್ಕಾಪಟ್ಟೆ. ಗಾಡಿ ಕೊಟ್ಟರೆ ಅದೇನೋ ಮೇಜರ್ ಇಶ್ಯೂ ಆಯಿತು ಅಂದರೆ 1 week ಟೈಮ್ ತೊಗೋತಾರೆ. ಇಮಿಡಿಯೇಟಾಗಿ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡೋಲ್ಲ. ಬಟ್ ಇವ್ರು ಏನಕ್ಕೆ ಇನ್ನೂ ಸೇಲ್ಸ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಆಗಿರೋ ಪ್ರೊಡಕ್ಷನ್ಗಳನ್ನ ಸೇಲ್ ಮಾಡಿಬಿಟ್ಟು ಮಾರ್ಕೆಟಿಂದ ಎಕ್ಸಿಟ್ ಆಗೋ ಪ್ಲ್ಯಾನಾ, ಇಲ್ಲ ಮಾರ್ಕೆಟಲ್ಲಿ ತಿರ್ಗಾ ಫ್ರೆಶ್ಶಾಗಿ ರೀಬೌನ್ಸ್ ಆಗೋ ಪ್ಲ್ಯಾನಾ, ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಇವರು ಗಾಡಿಗಳ ಮೇಲೆ ಡಿಸ್ಕೌಂಟ್ಗಳು ಕೊಟ್ಟು 50,000 60,000 ಡಿಸ್ಕೌಂಟ್ಗಳು ಕೊಟ್ಟು ಮಾರ್ಚ್ ಇಯರ್ ಎಂಡ್ವರೆಗೂ ಸಿಕ್ಕಾಪಟ್ಟೆ ಗಾಡಿಗಳು ಸೇಲ್ ಮಾಡಿ. ಅದರಿಂದನೇ ಇವ್ರ ಶೇರ್ ಒಂದು ಸ್ವಲ್ಪ ರೈಸ್ ಆಗಿರೋದು. ಬಿಕಾಸ್ ಆಫ್ 10,000 ಯೂನಿಟ್ ಸೇಲ್ ಮಾಡಿದ್ದಾರೆ. ಇವ್ರದ್ದು ಯಾವಾಗ ಸರ್ವಿಸ್ ಇಶ್ಯೂ ಆಯಿತು ಅಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಮಂತ್ಲಿ ಇವ್ರದ್ದು ಆಲ್ಮೋಸ್ಟ್ ನಾವು ನೋಡಿರೋ ಪ್ರಕಾರ ಟಾಪ್ 1ಅಲ್ಲಿತ್ತು. ಒಂದು 30,000 25,000 ಮಂತ್ಲಿ ಸೇಲ್ಸು ಈ ಥರ ಹೋಗ್ತಾಯಿತ್ತು. ಬರ್ತಾ ಅದು 15,000 8,000. ರೀಸೆಂಟಾಗಿ ಒಂದು 6 month ಬ್ಯಾಕ್ ನೋಡಿದ್ರೆ ನಿಮಗೆ 5,000 to 5,000 ಸೇಲ್ಸಲ್ಲಿ ಬರ್ತಾಯಿದೆ. ಇವಾಗ ರೀಸೆಂಟಾಗಿ ಅದಕ್ಕೆ ಲಾಸ್ಟ್ ಮಂತ್ ಜನವರಿದು ನೋಡಿದ್ರೆ ನಿಮಗೆ ಒಂದು ಎಷ್ಟು ನೋಡಿ ಜನವರಿಲಿ ನಿಮಗೆ ಒಂದು 7,000 ಯೂನಿಟ್ ಸೇಲ್ ಆಗಿದೆ ಓಲಾ ಎಲೆಕ್ಟ್ರಿಕಲ್. 25 ಡಿಸೆಂಬರ್ ಸೇಲ್ 3,000 4,000 ಇದ್ದಿದ್ದು ಯೂನಿಟು 4,000 ಈ ಥರ ಸೇಲ್ ಆಗ್ತಾಯಿತ್ತು. ಬಟ್ ಇವಾಗ ಇವರು ಆಫರ್ ಕೊಟ್ಟಾದಮೇಲೆ ಅದು ಒಂದು 10,000 ಯೂನಿಟ್ಗೆ ಸೇಲಾಗಿ ಬಂದಿದೆ. ಬಟ್ ಇವರು ಸರ್ವಿಸ್ ಕೊಡ್ದಾರನೇ ಸುಮ್ಮನೆ ಸೇಲ್ಸ್ ಮಾಡ್ತಾಯಿದ್ರೆ ಏನೂ ಪ್ರಯೋಜನ ಇಲ್ಲ. ಬಿಕಾಸ್ ಆಫ್ ನಾನು ಅಂದ್ಕೊಂಡಿರೋ ಪ್ರಕಾರ ಇರೋ ಪ್ರೊಡಕ್ಷನ್ಗಳನ್ನ ಆಫರ್ ಕೊಟ್ಟು ಖಾಲಿ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಬಟ್ ಆ ಥರ ನೋಡಿದ್ರೆ ಯೂಜ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೃಷ್ಣಗಿರಿ ಸೈಡು ದೊಡ್ಡ ಓಲಾ ಫ್ಯಾಕ್ಟ್ರಿ ಓಪನ್ ಮಾಡಿ ಅಲ್ಲಿ ಸೆಲ್ಸ್ ಎಲ್ಲ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಸೆಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿ ವೆಹಿಕಲ್ಗಳನ್ನೆಲ್ಲ ಆಲ್ಮೋಸ್ಟ್ ತಮಿಳ್ನಾಡು ಕೃಷ್ಣಗಿರಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಬಟ್ ನೋಡಬೇಕು ಮುಂದಿನ ದಿನ ಏನಾಗುತ್ತೆ ಏನು ಅಂತ. ಬಟ್ ಆಲ್ಮೋಸ್ಟ್ 4 years ಆಗ್ತಾಯಿದೆ. ಅಟ್ಲೀಸ್ಟ್ ಒಂದು 2 years ಗಾಡಿ ರನ್ನಾಗಿ ಕ್ಲೀನಾಗಿ ಇನ್ನೊಂದು 60,000 to 70,000 ನಿಮ್ಮ ರನ್ ಆದರೆ ಏನು ನೀವು ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ದುಡ್ಡು ರಿಟರ್ನ್ ಆಗುತ್ತೆ. ಅದೊಂದು ಬೆಸ್ಟ್ ಪಾರ್ಟ್ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ. ಇವಾಗ ನೋಡಿ ನೀವು ಅರೌಂಡ್ ನಂದೇ ಇವಾಗ ಒಂದು 43,000 ರನ್ ಆಗಿದೆ ಅಂದರೆ ಈ 43,000ಗೆ ಮಿನಿಮಮ್ 100 rupees ಅಂತ ನೀವು ಪೆಟ್ರೋಲ್ ಕಾಸ್ಟ್ ಹಾಕ್ಕೊಂಡ್ರು 430 ಲೀಟ್ರ್ ಪೆಟ್ರೋಲ್ ಬೇಕಾಗುತ್ತೆ. ಇಂಟು 100
43,000 ಅದೇ ನೀವೊಂದು ಯಾವುದೋ ಆ್ಯಕ್ಟಿವ್ ಹೊಂಡಾ ಈ ಥರದ್ರೆಲ್ಲ ನೀವೇನಾದ್ರು ಓಡಿಸಿದ್ರೆ 40 ಕಿಲೋಮೀಟ್ರ್ ಮೈಲೇಜ್ ಅಂದ್ಕೊಡಿ 1 ಲೀಟ್ರಿಗೆ. ನಿಮಗೆ 1,775 ಲೀಟ್ರ್ ಪೆಟ್ರೋಲ್ ಬೇಕಾಗಿತ್ತು. 43,000 ಡ್ರೈವ್ ಆನ್ ಮಾಡಿದರೆ, ಇನ್ ಕೇಸ್ ನಾನೇನೋ ಪೆಟ್ರೋಲ್ ಗಾಡಿ ತೊಗೊಂಡು ಡ್ರೈವ್ ಆನ್ ಮಾಡಿದರೆ 1,750 ಇಂಟು 100 ನಾನು ತೊಗೊಂಡಾಗಿಂದನೂ ಕನ್ಸಿಸ್ಟೆಂಟಾಗಿ 100 ರುಪೀಸ್ ಮೇಲೆ ಇರೋದು ಪೆಟ್ರೋಲ್ ರೇಟು. ಅದನ್ನು ನೋಡಿದ್ರೆ ನೋಡಿ, ಇಲ್ಲೇ ನಿನಗೆ 1,07,500 ರೂಪಾಯಿ ಇಷ್ಟು ಪೆಟ್ರೋಲ್ ಬೇಕಿತ್ತು. ಬಟ್ ಇದರಲ್ಲಿ ನೀವು ಒಂದು 20,000 ಅಂತ ಮೈನಸ್ ಮಾಡಿಕೊಂಡ್ರೆ 80,000 ನಿಮಗೆ ರಿಟರ್ನ್ ಅಪ್ ಆಗಿದೆ. ಇನ್ನೊಂದು ಅದರಲ್ಲಿ ನೀವು ಇನ್ನೊಂದು ಸ್ವಲ್ಪ, ಇವಾಗ ನಾವು ಸರ್ವಿಸು ಇದಕ್ಕೇನು ಅಷ್ಟೊಂದು ಮಾಡ್ಸಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗೆ. ನೀವು ಅದನ್ನೇ ಪೆಟ್ರೋಲ್ ಗಾಡಿಗಳನ್ನ ಒಂದು ಸ್ವಲ್ಪ ಸರ್ವಿಸ್ ನೋಡಿ, ಒಂದು ವರ್ಷಕ್ಕೆ ಒಂದು 10,000 ಅಂತ ಹಾಕ್ಕೊಂಡ್ರು ಸರ್ವಿಸ್ ಕಾಸ್ಟು ಆಗುತ್ತೆ. ಮೇಜರಾಗೆ 10,000 ಇಲ್ಲ 7,000 ಅಂತಲೇ ಹಾಕ್ಕೊಡಿ. ಇಂಟು 4 ಇಯರ್ಸ್ 28,000 ಆಯಿತು. 28,000 1,07,000 ಆಯಿತು ಅಂದರೆ 1,35,000. ನಾನು ಗಾಡಿ ತೊಗೊಂಡಿದ್ದು ಆಲ್ಮೋಸ್ಟು 1,45,000 ಆಗಿತ್ತು. ಅದರಲ್ಲಿ 15,000 ನನಗೆ ರೀಫಂಡ್ ಆಯಿತು. ಬಿಕಾಸ್ ಆಫ್ ಇವ್ರು ಏನು ಮಾಡಿದ್ದಾರೆ, ಡೇ ಒನ್ನಲ್ಲಿ ಸೇಲ್ಸ್ ಮಾಡೋ ಟೈಮಲ್ಲಿ ಗಾಡಿಗೆ ಸಪ್ರೇಟ್ ಇನ್ವಾಯ್ಸು, ಚಾರ್ಜರ್ಗೆ ಸಪ್ರೇಟ್ ಇನ್ವಾಯ್ಸು ಈ ಥರ ಮಾಡಿಬಿಟ್ಟಿದ್ದಾರೆ, ಬಿಲ್ಲಿಂಗ್ ಮಾಡಿಬಿಟ್ಟಿದ್ದಾರೆ. ಇವರು ಬಿಲ್ಲಿಂಗ್ ಮಾಡಿ ಕಸ್ಟಮರ್ಗಳಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಇವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟಿದ್ದು ಅದನ್ನ ಕ್ಲೈಮ್ ಮಾಡೋಕ್ಕೆ ಹೋದಾಗ ಸಪ್ರೇಟ್ ಗಾಡಿ ಮತ್ತು ಸಪ್ರೇಟು ಚಾರ್ಜರ್ಗೆ ನೀವು ಕಾಸ್ಟ್ನ ಕಸ್ಟಮರಿಂದ ಬೇರ್ ಮಾಡೋಂಗಿಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದೆಲ್ಲ ಏನು ನೀವು ಚಾರ್ಜರ್ ಸಪ್ರೇಟ್ ಬಿಲ್ಲಿಂಗ್ ಇನ್ವಾಯ್ಸ್ ಮಾಡಿ ಅವ್ರದ್ದು ಕಲೆಕ್ಟ್ ಮಾಡಿದ್ರು ಅದನ್ನೆಲ್ಲ ರೀಫಂಡ್ ಮಾಡಿದ್ರೆ ನಿಮಗೆ ನಾವು ಫ್ರೇಮ್ ಟು ಸಬ್ಸಿಡಿನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾಗ ಇವರೇನೇನು ಯಾರ್ಯಾರು ಕಸ್ಟಮರಿಂದ ಚಾರ್ಜರ್ಗೆ ಕಲೆಕ್ಟ್ ಮಾಡಿದ್ರು ಅಮೌಂಟು ಅದನ್ನೆಲ್ಲ ರೀಫಂಡ್ ಮಾಡಿದ್ರು. ಅದರಲ್ಲಿ ನನಗೂ ಒಂದು 15,000 ರೀಫಂಡ್ ಆಯಿತು ಅಮೌಂಟು. ಯಾವಾಗಿದು ಇದೊಂದು 3 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಮೇ ಬಿ. ಲಾಂಚ್ ಆಗಿ 1 ಇಯರ್ ಆಗಿ ನನ್ನ ಗಾಡಿ 1 ಇಯರ್ ಆಗಿ ತೊಗೊಂಡಾದ್ಮೇಲೆ ಅದನ್ನ ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಿ ನಾನು 15,000 ರಿಟರ್ನ್ ತೊಗೊಂಡ್ರೆ ಆಲ್ಮೋಸ್ಟ್ ನಾನು 15,000 ಅಂದರೆ ನಾನು 1,30,000 ಆಯಿತು ಗಾಡಿಗೆ ಇದುವರೆಗೂ. ನಾನು ಇದೆಲ್ಲ ಲೆಕ್ಕ ಹಾಕ್ಕೊಂಡ್ರು ಆಲ್ಮೋಸ್ಟ್ ನೀವು ಕರೆಂಟ್ ಬಿಲ್ಲು ಓಡಿ ಮ್ಯಾಕ್ಸಿಮಮ್ ಎಷ್ಟು ಅದೆಲ್ಲ ಓಡಿದ್ರು ನಿಮಗೆ ಅರೌಂಡ್ ನಿಮಗೆ 1,20,000ವರೆಗೂ ನಿಮಗೆ ಸೇವಿಂಗ್ಸ್ ಆಗಿದೆ. ಆ ಸೇವಿಂಗ್ಸ್ ಏನಂದರೆ ನೀವು ಗಾಡಿ ಹಾಕಿರೋ ಇನ್ವೆಸ್ಟ್ಮೆಂಟು ರಿಟರ್ನ್ ಆಗಿರೋ ಥರ. ಇನ್ನೊಂದು 20,000 ಓಡಿಬಿಟ್ರೆ ಇಟ್ ವಾಸ್ ಆಲ್ಮೋಸ್ಟ್ ವರ್ತ್ ಬೈ ಅಂತ ಅನಿಸುತ್ತೆ ನನ್ನ ಪ್ರಕಾರ ಇ ವಿ ಗಾಡಿಗಳು. ಬಟ್ ಅದು ಏನಿದ್ರು ಇ ವಿ ಗಾಡಿ ಏನೇ ತೊಗೊಂಡ್ರು ಒನ್ಲಿ ಫಾರ್ ಸಿಟಿ ಪರ್ಪಸ್ ಅರೌಂಡ್ ಆಫ್ ಡೈಲಿ 150 to 40 ಕಿಲೋಮೀಟರ್ಸ್ ರೇಡಿಯೇಷನಲ್ಲಿ ಡ್ರೈವ್ ಆನ್ ಮಾಡ್ತೀರಾ ನೀವು ಸಿಟಿಲಿ ಅಂದರೆ ಇಟ್ ಈಸ್ ದ ಬೆಸ್ಟ್ ಚಾಯ್ಸ್ ಫಾರ್ ಬೈ ಟು ಇ ವಿ ವೆಹಿಕಲ್. ಈಗಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಮತ್ತು ಸುಮಾರು ಕಂಪ್ನಿಗಳು ಕಾಂಪಿಟೇಟಿವ್ ಆಗಿ ಮಾರ್ಕೆಟಲ್ಲಿ ಬಂದಿದೆ. ಚೇತಕ್ ಆಗಿರ್ಬೋದು, ಏತರ್ ಆಗಿರ್ಬೋದು, ಮತ್ತು ಟಿ ವಿ ಎಸ್ ಆಗಿರ್ಬೋದು. ಇವಾಗ ತಿರ್ಗಾ ಬಜಾಜ್ ಅವ್ರು ಬೇರೆ ಲಾಂಚ್ ಇವರು ಯಾರು ಯಮಹಾದವ್ರೊಂದು ಇ ವಿ ಗಾಡಿನ ಲಾಂಚ್ ಮಾಡ್ತಾಯಿದ್ದಾರೆ. ಬಟ್ ಅಫೋರ್ಡೆಬಲ್ ನಾವು ನೋಡ್ದಂಗೆ ಸರೌಂಡ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಫ್ಯೂಚರ್ ಕೊಟ್ಟು ಒಳ್ಳೆ ಮೈಲೇಜ್ ಕೊಟ್ಟು ಮಾರ್ಕೆಟಲ್ಲಿ ಇರೋ ಗಾಡಿ ಅಂದರೆ ಅದು ಓಲಾ ಗಾಡಿ. ಅವ್ರು ಯಾವತ್ತು ಪ್ರಾಪರಾಗೆ ಕಸ್ಟಮರ್ಗೆ ಸರ್ವಿಸ್ ಕೊಟ್ಟು ಮಾರ್ಕೆಟಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ತಾರೋ ದೇ ವಿಲ್ ಡೆಫಿನೆಟ್ಲಿ ಅಗೈನ್ ನಂಬರ್ 1 ಸೇಲ್ಸ್ ಆಗುತ್ತೆ ಇಂಡಿಯಾದಲ್ಲಿ ಅವ್ರದ್ದು. ಬಟ್ ಮಾರ್ಕೆಟಲ್ಲಿ ಸರ್ವಿಸ್ ಏನು ಇಶ್ಯೂ ಇದೆಯೋ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಕಸ್ಟಮರ್ಗಳಲ್ಲಿ ಟ್ರಸ್ಟ್ನ ಕ್ರಿಯೇಟ್ ಮಾಡಬೇಕು. ಇದು ಭಾವಿಷ್ ಅಗರ್ವಾಲ್ ಅವರು ಮಾಡ್ಬೋದು, ಬಟ್ ಹಿ ವಿಲ್ ಟೇಕ್ ನೋಡೋಣ. ಅವರು ಹೇಳ್ತಿರೋದೇ ಕಂಪ್ನಿಯಿಂದ ನಾವು ಮತ್ತೆ ಮಾರ್ಕೆಟ್ಗೆ ರೀಸ್ಟ್ರಕ್ಚರ್ ಆಗಿ ಬೌನ್ಸ್ ಬ್ಯಾಕ್ ಆಗ್ತೀವಿ, ಕಸ್ಟಮರ್ದು ಏನಿದೆಯೋ ಫೀಡ್ಬ್ಯಾಕು ಸರ್ವಿಸ್ ಇಶ್ಯೂ ಏನಿದೆಯೋ ಅದನ್ನೆಲ್ಲ ನಾವು ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನೋಡಿದ್ರೆ ಸರ್ವಿಸ್ ಶೋರೂಮ್ಗಳನ್ನ ಕ್ಲೋಸ್ ಮಾಡ್ತಾಯಿದ್ದಾರೆ. ಇರೋದೇ ಬೆಂಗಳೂರಲ್ಲಿ ನಾನು ನೋಡ್ದಂಗೆ ಅದು ಒಂದೇ ಅನಿಸುತ್ತೆ ಈಗ, ಇಂದಿರಾನಗರ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದಿನ ದಿನದಲ್ಲೇ. ಬಟ್ ಸೇಲ್ಸ್ ಮಾತ್ರ ಮಾಡ್ತಾನೇ ಇದ್ದಾರೆ ಆಫರ್ಗಳು ಕೊಟ್ಟು. ಅದರಿಂದ ಒಂದು ಸ್ವಲ್ಪ ಶೇರ್ಸ್ ಅವ್ರದ್ದು ಹೈ ಆಗಿದೆ ಅಷ್ಟೇ, ಒಂದು 5 to 6 ರೂಪೀಸ್ ಹೈ ಆಗಿದೆ. ಏನು 23-24 ಇತ್ತು, ಇವತ್ತೊಂದು 28 ಬಂದಿದೆ. ಬಟ್ ನೋಡಬೇಕು ಅದು ಮಾರ್ಕೆಟಲ್ಲಿ ಇವ್ರು ಸರ್ವಿಸ್ ಕೊಡೋದ್ರ ಮೇಲೆ ಡಿಪೆಂಡು. ಇನ್ ಕೇಸ್ ಇವ್ರೇನೋ ಸರ್ವಿಸ್ ಕೊಟ್ಟರೆ ಡೆಫಿನೆಟ್ಲಿ ಅಗೈನ್ ರೂಲ್ ದ ಇ ವಿ ಮಾರ್ಕೆಟ್ ಇನ್ ಇಂಡಿಯಾ. ಎಂತಕ್ಕೆಂದರೆ ಬಿಕಾಸ್ ಆಫ್ ಇದು ಬ್ಯಾಂಗ್ಳೂರ್ ಕಂಪ್ನಿ ಇದು, ಅದರಿಂದ
ನೆಗೆಟಿವ್ಸ್ ಎಷ್ಟಿರುತ್ತೋ ಪಾಸಿಟಿವ್ ಇದ್ದೇ ಇರುತ್ತೆ. ಬಟ್ ಇವ್ರದ್ದೊಂದು ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಯಿತು. ಏನಕ್ಕೆ ಅಂದರೆ ಸರ್ವಿಸ್ ಇಶ್ಯೂ ಮೇಜರ್ ಇವ್ರದ್ದು ಬರ್ತಿರೋದೇ ಸರ್ವಿಸ್ ಇಶ್ಯೂ. ಅದರಿಂದ ದೇ ವಿಲ್ ರೆಕ್ಟಿಫೈ ಇಟ್ ಸೂನ್ಲಿ, ವಿ ವಿಲ್ ವೆಯ್ಟ್. ಇದನ್ನು ಹೇಳ್ಬೇಕು ಅಂತ ಅನಿಸ್ತು. ಏನಕ್ಕೆ ಅಂದರೆ ಓಲಾದು ತುಂಬಾ ವರ್ಸ್ಟ್ ಆಗ್ತಾಯಿದೆ ಡೇ ಬೈ ಡೇ ಸರ್ವಿಸು. ಅದಕ್ಕೋಸ್ಕರ ಏನೋ ಇವಾಗ ಥರ್ಡ್ ಪಾರ್ಟಿ ಸರ್ವಿಸ್ ಇರೋದ್ರಿಂದ ಓಕೆ ಫೈನ್, ಬಟ್ ಮೇಜರ್ ಪಾರ್ಟ್ಗಳು ರಿಪ್ಲೇಸ್ಮೆಂಟ್ ಅಂತ ಬಂದಾಗ ವಿಲ್ ನಾಟ್ ಡೂ, ಸಿಗಲ್ಲ ಪಾರ್ಟ್ಸ್ಗಳು ಅಷ್ಟು ಈಸಿಯಾಗಿ. ಬಟ್ ಇವರೇ ಒಂದು ಮಾರ್ಕೆಟಲ್ಲಿ ಪಾರ್ಟ್ಸ್ ಅಟ್ಲೀಸ್ಟ್ ಏನು ಇವರು ಕಂಪ್ನಿದ ಪಾರ್ಟ್ಗಳಿದೆಯೋ ಅದನ್ನೆಲ್ಲ ಸೇಲ್ ಮಾಡೋಕ್ಕೊಂದು ಡಿಪಾರ್ಟ್ಮೆಂಟ್ ಆದರೂ ಓಪನ್ ಮಾಡಿದ್ರೆ ಆಗುತ್ತೆ. ಮೇಜರ್ ಸಿಟಿಗಳಲ್ಲೆಲ್ಲ JC ರೋಡ್ ಈ ಥರದ್ರಲ್ಲೆಲ್ಲಾದರೂ ಅಟ್ಲೀಸ್ಟ್ ಕಸ್ಟಮರ್ಗೆ ಹೆಲ್ಪ್ ಆಗುತ್ತೆ. ಪಾರ್ಟ್ಸ್ಗಳಾದರೂ ತೊಗೊಂಡು ಬೇರೆ ಕಡೆ ರಿಪ್ಲೇಸ್ಮೆಂಟ್ ಆದರೂ ಮಾಡಿಸ್ಕೋಬೋದು. EV ಗಾಡಿಗಳ ಮೇಜರ್ ಸಮಸ್ಯೆ ಏನಂದರೆ, ಪೆಟ್ರೋಲ್ ಗಾಡಿಗಳಾದರೆ ಏನೋ ಒಂದು ಇಶ್ಯೂ ಬಂದ್ರೂ ಲೋಕಲಲ್ಲಿ ಮೆಕ್ಯಾನಿಕ್ಗಳಿರ್ತಾರೆ, ಏನೋ ಒಂದು ತರ್ಬೋದು. ಬಟ್ ನೀವು ಯಾವುದೇ ಕಂಪ್ನಿ EV ಗಾಡಿಗಳು ತೊಗೊಂಡ್ರೂ ಟೆಕ್ನಿಕಲ್ ಇಶ್ಯೂ ಬಂತು ಅಂದರೆ ನೀವು ಶೋರೂಮ್ಗೆ ತೊಗೊಂಡೋಗ್ಬೇಕು, ಬೇರೆ ಎಲ್ಲೂ ತೊಗೊಂಡೋಗಲ್ಲ. ಬ್ರೇಕ್ ಡೌನ್ ಆಗಲಿ ಏನೇ ಆಗಲಿ ನಿಮ್ಗೆ ಇಮಿಡಿಯೇಟ್ ಸರ್ವಿಸ್ ಎಲ್ಲೂ ಸಿಗಲ್ಲ EVದು. ನೀವು ಒಂದು ಶೋರೂಮ್ ತೊಗೊಂಡೋಗ್ಬೇಕು, ಇಲ್ಲಾಂದರೆ ಎಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಸರ್ವಿಸ್ ಇದೆಯೋ ಅಲ್ಲಿಗೆ ತೊಗೊಂಡೋಗ್ಬೇಕು. ತೊಗೊಂಡೋದ್ರೂ ನಿಮಗೆ ಅದು ಬೇಗ ರೆಕ್ಟಿಫೈ ಆಗೋಲ್ಲ. ಅದು ಎಂಥ ಗಾಡಿ ಬಂದರೂ, ಓಲಾ ಬಂದರೂ ಅಷ್ಟೇ, ಏತರ್ ಬಂದರೂ ಅಷ್ಟೇ, ಎನಿ ಒಂದು ಬ್ರ್ಯಾಂಡ್. ಅದಕ್ಕೆ ಎಲ್ಲಿವರೆಗೂ ಲೋಕಲ್ ಮೆಕ್ಯಾನಿಕ್ಗಳು EV ಸೆಕ್ಟರ್ಗಳಲ್ಲಿ ಸಿಗಲ್ವೋ ಅಲ್ಲಿವರೆಗೂ ಇದೊಂದು EV ಮಾರ್ಕೆಟಲ್ಲಿ ನೆಗೆಟಿವೇನೆ, ಬಿಕಾಸ್ ಆಫ್ ಲೋಕಲ್ ಸರ್ವಿಸ್. ಪೆಟ್ರೋಲ್ ಗಾಡಿಗಳಾದರೆ ಲೋಕಲ್ ಸರ್ವಿಸ್ ಸಿಕ್ಬಿಡುತ್ತೆ. ಬಟ್ EVದು ಅದು ಟೆಕ್ನಾಲಜಿ ತುಂಬ ಇರುತ್ತೆ, ಅದರಿಂದ ಅದನ್ನು ಅಷ್ಟು ಈಸಿಯಾಗಿ ರೆಕ್ಟಿಫೈ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಫೀಲ್ಡಲ್ಲಿ ಯಾರಿದ್ದಾರೋ EV ಟೆಕ್ನಾಲಜಿಯಲ್ಲಿ EVಯಲ್ಲಿ ಸರ್ವಿಸಲ್ಲಿ ಯಾರು ವರ್ಕ್ ಮಾಡ್ತಾರೋ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಅದರಿಂದ ಲೋಕಲ್ ಮೆಕ್ಯಾನಿಕ್ಗಳಿಗೆ ಕಂಪ್ಲೀಟ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಅದು ಅದ್ರ ಬಗ್ಗೆ ನಾಲೆಜ್ ಇರುತ್ತೆ ಪೆಟ್ರೋಲ್ ಗಾಡಿಗಳ ಬಗ್ಗೆ. ಬಟ್ EV ಗಾಡಿಗಳ ಬಗ್ಗೆ ಟೆಕ್ನಿಕಲಿ ದೇ ವಿಲ್ ನೋ ಅದರ್ ಆಪ್ಷನ್ಸ್. ಅದರಿಂದ ನೋಡೋಣ, ಬೇಗ ಸಾಲ್ವ್ ಆಗ್ಬೋದು. ಥ್ಯಾಂಕ್ ಯು. ಇದೊಂದು ಹೇಳ್ಕೋಬೇಕು ಅಂತ ಇತ್ತು. ಓಲಾದು ನೋಡೋಣ ಮುಂದಿನ ದಿನಗಳೇ ಏನಾದರೂ ರೆಕ್ಟಿಫೈ ಮಾಡ್ತಾರಾ ಏನು ಅಂತ ನೋಡೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಟಾಪಿಕಲ್ಲಿ ಯಾವ್ದಾರು ಒಂದು ಒಳ್ಳೆ ಮೂವಿದು ರಿವ್ಯೂ ಕೊಡ್ತೀನಿ. ಥಿಯೇಟ್ರಿಕಲ್ ಮೂವಿ ರಿವ್ಯೂ ಅಲ್ಲ, OTTಲಿ ಬಂದಿರೋ ಅಂಥ ಮೂವಿದು ರಿವ್ಯೂ ಕೊಡ್ತೀನಿ. ಬೆಸ್ಟ್ ಮೂವಿ ಆಗಿರುತ್ತೆ, ಸಜೆಷನ್ನು. ಯು ಜಸ್ಟ್ ವಾಚ್ ಇಟ್, ಕೀಪ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು.